ಪಶುಸಂಗೋಪನೆ ಇಲಾಖೆಯಿಂದ ಶಾಸಕರಿಗೆ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಇಲಾಖೆಯಲ್ಲಿ ಪ್ರವಾಸಕ್ಕೆ ಕಳಿಸುವಷ್ಟು ದುಡ್ಡಿಲ್ಲ, ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಗೊತ್ತಿಲ್ಲ ಅಂತೇಳಿ ಸಚಿವ ವೆಂಕಟೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಇಲಾಖೆಯಲ್ಲಿ ಇರೋಬರೋನೆಲ್ಲ ಪ್ರವಾಸಕ್ಕೆ ಕಳಿಸುವಷ್ಟು ದುಡ್ಡಿಲ್ಲ, ನನ್ನ ಹೆಸರು ಇದರಲ್ಲಿ ಯಾಕೆ ತಳುಕು ಹಾಕೊಳ್ತಾ ಇದೆ ಗೊತ್ತಿಲ್ಲ, ನಾನು ಯಾರನ್ನೂ ಕೂಡ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ, ಪುಟ್ಟರಂಗ ಶೆಟ್ಟಿಗೆ ಕರೆ ಮಾಡಿದ್ದೆ, ಅವರು ಹೇಳಿಬಿಟ್ಟೆ ಅಂದ್ರು. ಶಾಸಕರ ಪ್ರವಾಸಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಶಾಸಕರು ಅವರ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇರೋದು, ಸ್ವಂತ ದುಡ್ಡಲ್ಲಿ ಹೋಗೋದಕ್ಕೆ ಯಾರ ಪರ್ಮಿಷನ್ ತೆಗೆದುಕೊಳ್ಳೋದಿಲ್ಲ, ನಮ್ಮ ಇಲಾಖೆ ಹೆಸರು ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ, ನನ್ನ ಹೆಸರು ಕೂಡ NOCಯಲ್ಲಿ ಇತ್ತು, ಆದರೆ ನಾನು ಹೋಗ್ತಾ ಇಲ್ಲ. ಇದರಲ್ಲಿ DK ಶಿವಕುಮಾರ್ CM ಬಣ ಅಂತ ಚರ್ಚೆ ಮಾಡೋದು ಸರಿಯಲ್ಲ. ಶಾಸಕರ ಪ್ರವಾಸದ ಬಗ್ಗೆ ಸಚಿವ ವೆಂಕಟೇಶ್ ಅವರು ತಮ್ಮದೇ ಆದಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಹೆಸರು ಯಾಕೆ ತಳುಕು ಹಾಕೊಳ್ತೋ ಗೊತ್ತಿಲ್ಲ, ಜೊತೆಗೆ ಕೆಲವರು ತಮ್ಮದೇ ಖರ್ಚಿನಲ್ಲಿ ಹೋಗ್ತಿದ್ದಾರೆ ಪ್ರವಾಸಕ್ಕೆ, ನಾನು ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಇದು ಸಚಿವ ವೆಂಕಟೇಶ್ ಅವರ ರಿಯಾಕ್ಷನ್. ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಯಾರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪುಟ್ಟ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರನ್ನ ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವರಿಗೆ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಯಾರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪುಟ್ಟರಂಗ ಶೆಟ್ಟಿ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿ, ನಾನು ನೆನ್ನೆ ಸಂಜೆ ಅವ್ರು ಮಾತಾಡಿ, ಏನ್ರಿ ನೀವ್ ಯಾಕಪ್ಪ ಈ ತರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗ ಹೇಳ್ಬಿಟ್ರಿ, ಯಾವ ತರ ನಿಮ್ದು. ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರ್ ಕಳಿಸ್ತಾ ಇಲ್ಲ ಏನೋ. ಮತ್ತೆ ಇದು ಈ ಟೂರ್ಗೂ ಲೀಡರ್ಶಿಪ್, ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರ್ಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲಾರು ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆನ ನಾನು ಭಾಗವಹಿಸಿದ್ದೆ. ನಾವು ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ, ಸಾಧ್ಯ ಆದ್ರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ ನಾನು ಏನೋ. ಇದು ವೆಂಕಟೇಶ್ ಅವರ ಪ್ರತಿಕ್ರಿಯೆ. ಹಾಗಾದ್ರೆ ಪುಟ್ಟರಂಗ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ. ಒಂದು 20-22 ಜನ ಹೋಗ್ತಾ ಇದ್ವಿ. ಅವರೆಲ್ಲ ಫ್ಯಾಮಿಲಿ ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಜನ ಹೋಗ್ತಿರೋದ? ಒಂದು 20-22 ಜನ ಹೋಗ್ತಾ ಇದ್ವಿ. ಅವರೆಲ್ಲ ಫ್ಯಾಮಿಲಿ ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಜನ ಹೋಗ್ತಿರೋದ? ಒಂದು 20-22 ಜನ ಹೋಗ್ತಾ ಇದ್ವಿ. ಅವರೆಲ್ಲ ಫ್ಯಾಮಿಲಿ ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಜನ ಹೋಗ್ತಿರೋದ? ಒಂದು 20-22 ಜನ ಹೋಗ್ತಾ ಇದ್ವಿ. ಅವರೆಲ್ಲ ಫ್ಯಾಮಿಲಿ ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ. ಈಗ ಇಬ್ರು ಒಪಿನಿಯನ್ ನಾವು ಗಮನಿಸ್ತಾ ಇದೀವಿ, ಪಬ್ಲಿಕ್ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ 25 ಜನರು ಹೋಗ್ತಾ ಇದ್ವಿ ಫ್ಯಾಮಿಲಿ ಸಮೇತ ಅಂತ, ಬಟ್ ವೆಂಕಟೇಶ್ ಅವರು ಹೇಳ್ತಾರೆ ಇಲ್ಲ ಅವ್ರವ್ರ ಖರ್ಚಲ್ಲಿ ಹೋಗ್ತಿದ್ದಾರೆ ಅಂತ. ಏನಿದು ಗೊಂದಲ, ಏನ್ ಕ್ಲಾರಿಫಿಕೇಶನ್ ಇದೆ? ಸೋಕೆ ಪ್ರಮುಖವಾಗಿ ಶಾಸಕರ ವಿದೇಶ ಪ್ರವಾಸ ಏನಿದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕ ವಲಯದಲ್ಲೂ ಸಹ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಕಾರಣ ಇದೀಗ ಒಬ್ಬೊಬ್ಬರಾಗಿಯೇ ಹಿಂದೂಗೆ ಸರಿತಾ ಇರ್ತಕ್ಕಂಥದ್ದು. ಸ್ವತಃ ಖುದ್ದಾಗಿ ಪಶುಸಂಗೋಪನೆಯ ಸಚಿವರು ತಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಅಂತಹ ಪ್ರಸ್ತಾವನೆ ಇಲ್ಲ, ಯಾರನ್ನೂ ಸಹ ನಾವು ಫಾರಿನ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಯಾವುದೂ ಸಹ ಪ್ರವಾಸವನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಈ ವಿಚಾರ ಹೇಗೆ ಬೆಳಕಿಗೆ ಬಂತು ಅಂದರೆ, ಈ ಮೊನ್ನೆ ಕಳೆದ ವಾರ ನಡೆದಂತಹ ವಿಶೇಷ ಅಧಿವೇಶನ ಏನಿತ್ತು, ಆ ಅಧಿವೇಶನದ ಸಂದರ್ಭದಲ್ಲಿ ಹೀಗೆ ಕೆಲವೊಂದಿಷ್ಟು ಶಾಸಕರು ಮತ್ತೆ ಸಚಿವರು ಮಾತನಾಡಿಕೊಂಡು ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಾಸಕರು ಎಲ್ಲಾದ್ರೂ ಟೂರ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾತುಕತೆಯನ್ನು ನಡೆಸಿದ್ರು. ಆಗ ನಾನು ಸಹ ಆ ಒಂದು ಗುಂಪಿನಲ್ಲಿ ಇದ್ದೆ. ಆಗ ನೀವು ಬರ್ತೀರಾ ಅಂತ ನನ್ನನ್ನು ಕೇಳಿದ ಸಂದರ್ಭದಲ್ಲಿ ಆಯ್ತು ಹೋಗೋಣ ಅನ್ನೋ ಒಂದು ಮಾತನ್ನು ಸಹ ನಾನು ಹೇಳಿದ್ದೆ. ಆದರೆ ಇಲಾಖೆಯಿಂದ ಆಗಲಿ ಇಲಾಖೆಯ ದುಡ್ಡಿನಿಂದ ನಾವು ಯಾವುದೇ ರೀತಿಯ ಪ್ರವಾಸವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಈ ಗೊಂದಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಶಾಸಕರಾಗಿರ್ತಕ್ಕಂತಹ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆ. ಪುಟ್ಟರಂಗ ಶೆಟ್ಟಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ, ಏನು ಪಶುಸಂಗೋಪನೆ ಇಲಾಖೆಯಿಂದ ಅಧ್ಯಯನಕ್ಕೋಸ್ಕರ ನಾವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಾ ಇದೀವಿ, 25ಕ್ಕೂ ಹೆಚ್ಚು ಮಂದಿ ಹೋಗ್ತಾ ಇದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಅದೇ ಇಲ್ಲಿ ರಾಜಕೀಯ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಸಹ ಈ ಒಂದು ಪ್ರವಾಸಕ್ಕೆ ಮೆಲುಕು ಹಾಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ CM ಬಣ ಮತ್ತೊಂದ್ ಕಡೆ DCM ಬಣ ಅಂತ ಹೇಳ್ಬಿಟ್ಟು ಏನು ವಿಂಗಡಣೆ ಆಗಿದಾವೆ. ಹಾಗಾಗಿ ಈ 25 ಮಂದಿಯಲ್ಲಿ ಎಲ್ಲರೂ ಸಹ CM ಅವರ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು. ಹೀಗಾಗಿ CM ಅವರ ಒಂದು ಪ್ರಾಯೋಜಕತ್ವದಲ್ಲಿ ಈ ಒಂದು ಪ್ರವಾಸ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ರಾಜಕೀಯ ವಲಯದಲ್ಲಿ ಸಹ ಚರ್ಚೆ ಆಗ್ತಾ ಇತ್ತು. ಆದರೆ ಇದಕ್ಕೆ ಇದೀಗ ಕ್ಲಿಯರ್ ಕಟ್ ಆಗಿ ಸ್ಪಷ್ಟನೆಯನ್ನ ಸಚಿವರೇ ಕೊಟ್ಟಿರ್ತಕ್ಕಂಥದ್ದು. ಇಲಾಖೆಯಿಂದ ಅಂತಹ ಯಾವುದೇ ರೀತಿಯ ಪ್ರಸ್ತಾವನೆಯೂ ಸಹ ಬಂದಿಲ್ಲ, ನಾವು ಯಾರನ್ನು ಸಹ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ಅವರವ್ರ ದುಡ್ಡಲ್ಲಿ ಪ್ರವಾಸ ಹೋದ್ರೆ ಅದಕ್ಕೆ ಏನ್ ತೊಂದರೆ, ಅವರು ಧೈರ್ಯವಾಗಿ ಹೇಳ್ಕೋಬಹುದು, ನಮ್ಮ ದುಡ್ಡಲ್ಲಿ ನಾವು ಪ್ರವಾಸವನ್ನ ಮಾಡ್ತಾ ಇದ್ದೀವಿ, ನಾವು ಏನು ಒಂದ್ ಸ್ವಲ್ಪ
ಮನಃಶಾಂತಿಗೋಸ್ಕರ ನಾವು ಹೊರಗಡೆ ಹೋಗ್ತಾ ಇದೀವಿ ಅನ್ನೋ ಮಾತನ್ನ ಹೇಳ್ಬೋದು. ಅವ್ರು ಯಾಕೆ ಅಷ್ಟೊಂದು ಭಯ ಬೀಳ್ತಾ ಇದ್ದಾರೆ ಅಂತ ಸಹ ಅವರು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಮತ್ತೆ ಡಿಸಿಎಂ ಅವರ ಬಣಗಳು ಏನಿದಾವೆ, ಆ ಬಣಗಳ ಮಧ್ಯೆ ಈ ಒಂದು ಪ್ರವಾಸದ ಟ್ವಿಸ್ಟ್ ಉಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ.